ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಯಾವಾಗಲೂ ಅಷ್ಟೇ ನಾವು ಆ ಕಂಫರ್ಟ್ ಝೋನನ್ನು ಬಿಟ್ಟು ನಾವು ಹೊರಗಡೆ ಬಂದಾಗ ಮಾತ್ರ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಹೋಗ್ತಾರೆ. ಯಾವಾಗಲೂ ನಾವು ಕಂಫರ್ಟ್ ಝೋನಲ್ಲಿದ್ದರೆ ನಮಗೇನಿದೆಯೋ ಅದರಲ್ಲೇ ತೃಪ್ತಿ ಪಡ್ಕೋಬೇಕಾಗತ್ತೆ. ನಾವು ಏನನ್ನಾದರೂ ಸಾಧನೆ ಮಾಡಬೇಕು ಅಂದಾಗ ಆ ಕಂಫರ್ಟ್ ಝೋನಿಂದ ಸ್ವಲ್ಪ ಹೊರಗಡೆ ಬರಲೇಬೇಕು. ಇದಕ್ಕೆ ಒಂದು ಪುಟ್ಟ ಕತೆ ಹೇಳಬೇಕು ಅಂತ ಅಂದರೆ, ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ 2 ಹದ್ದುಗಳ ಮೊಟ್ಟೆ ಸಿಕ್ಕತ್ತೆ. ಆ ಮೊಟ್ಟೆ ಒಡೆದು 2 ಪಕ್ಷಿಗಳು ಹೊರಗಡೆ ಬರುತ್ತೆ. ಆ ನೋಡಿಕೊಳ್ಳೋನಿಗೆ ಅವನು ಹೇಳ್ತಾನೆ, ಏನೂ ಕೊರತೆ ಆಗದ ಹಾಗೆ ಈ 2 ಹದ್ದುಗಳನ್ನು ನೋಡ್ಕೋಬೇಕು ಅಂತ. ಅವನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಅದು ಬೆಳೆದು ದೊಡ್ಡವಾಗ್ತವೆ. ದೊಡ್ಡವಾದ ಮೇಲೆ ಒಂದು ಪಕ್ಷಿ ತುಂಬ ಚೆನ್ನಾಗಿ ಹಾರ್ತಾ ಇರುತ್ತೆ. ಆದರೆ ಇನ್ನೊಂದು ಪಕ್ಷಿ ಹಾರೋದೇ ಇಲ್ಲ. ಯಾಕೆ ಅಂತ ಅಂದರೆ, ಆ ಕಂಫರ್ಟ್ ಝೋನನ್ನು ಬಿಟ್ಟು ಅದು ಬರ್ತಾನೆ ಇರಲ್ಲ. ಯಾವಾಗಲೂ ಹೇಗಿದ್ರೂ ಊಟ ಸಿಗ್ತಾ ಇರುತ್ತೆ, ಊಟ ಮಾಡ್ತಿರುತ್ತೆ, ಆ ಕೊಂಬೆ ಮೇಲೆ ಕೂತಿರುತ್ತೆ, ಅಷ್ಟೇ. ಏನೇ ಮಾಡಿದ್ರೂ ಸಹ ಹಾರ್ತಾ ಇರೋದಿಲ್ಲ. ಈ ರಾಜನಿಗೆ ತಲೆ ಬಿಸಿಯಾಗತ್ತೆ, ಇದೇನಿದು ಒಂದು ಹಾರ್ತಾ ಇದೆ, ಇದು ಯಾಕೆ ಹಾರ್ತಾ ಇಲ್ಲ? ಸರಿ, ಹಾಗಿದ್ರೆ ಇಡೀ ಜನತೆಗೆಲ್ಲ ಡಂಗುರವನ್ನು ಸಾರ್ತಾನೆ. ಯಾರು ಈ ಪಕ್ಷಿಯನ್ನು ಹಾರೋದಕ್ಕೆ ನನಗೆ ಸಹಾಯ ಮಾಡ್ತಾರೋ ಅವರಿಗೆ ಕೇಳಿದಂತಹ ಉಡುಗೊರೆಯನ್ನು ಕೊಡ್ತೀನಿ ಅಂತ ಹೇಳಿ ಡಂಗುರ ಸಾರಿಸ್ತಾನೆ. ಎಲ್ಲರೂ ಬಂದು ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ, ಆದರೆ ಏನು ಮಾಡಿದ್ರು ಹಾರೋದೇ ಇಲ್ಲ. ಒಂದು ದಿನ ಒಬ್ಬ ಪ್ರಯತ್ನವನ್ನು ಪಡ್ತಾನೆ, ಅದು ಹಾರೋದಕ್ಕೆ ಶುರು ಮಾಡುತ್ತೆ. ಅವನು ಬಂದು ಮಹಾರಾಜನಿಗೆ ಹೇಳ್ತಾನೆ, ನಿಮ್ಮ ಹದ್ದು ಹಾರ್ತಾ ಇದೆ. ಅದನ್ನು ನೋಡಿ ಮಹಾರಾಜನಿಗೆ ತುಂಬ ಖುಷಿಯಾಗಿ ಹೋಗುತ್ತೆ. ಏನು ಮಾಡಿದ್ರಿ ನೀವು? ದೊಡ್ಡ ದೊಡ್ಡ ಪಂಡಿತರೇ ಏನೂ ಮಾಡೋಕ್ಕಾಗಲಿಲ್ಲ, ಆದರೆ ನೀನು ಬಂದು ಎಂತಹ ಕೆಲಸವನ್ನು ಮಾಡಿದೆ, ಅದು ಹಾರ್ತಾ ಇದೆಯಲ್ಲ ಅಂತ ಹೇಳಿದಾಗ ಅವನು ತುಂಬ ಸುಂದರವಾದ ಉತ್ತರ ಕೊಡ್ತಾನೆ. ಏನೂ ಇಲ್ಲ, ಯಾವಾಗಲೂ ಅದು ಕೂರ್ತಾ ಇತ್ತಲ್ಲ, ಆ ಕೊಂಬೆಯನ್ನು ಕಡ್ದು ಹಾಕಿದೆ ಅಷ್ಟೆ. ಕೂರೋದಕ್ಕೆ ಕೊಂಬೆನೇ ಇಲ್ಲ ಅಂದಾಗ ಆಟೋಮೆಟಿಕಲಿ ಅದು ಹಾರೋದಕ್ಕೆ ಶುರು ಮಾಡ್ತು. ಪಕ್ಷಿಗೆ ಯಾರು ಹಾರೋದಕ್ಕೆ ಹೇಳ್ಕೊಡೋ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಅದು ಸ್ವಭಾವತಃ ಅದು ಅದರಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಅದು ಹಾರೋದಕ್ಕೆ ಶುರು ಮಾಡ್ತು. ಇವತ್ತು ನಿಮ್ಮ 2 ಹದ್ದುಗಳು ಸಹ ಹಾರ್ತಾ ಇದೆ ನೋಡಿ ಅಂತ ಹೇಳ್ತಾರೆ. ಹೌದು, ಎಕ್ಸ್ಪೆಷಲಿ ಮಕ್ಕಳನ್ನು ಬೆಳೆಸಬೇಕಾದ್ರೆ ನಾವು ಇದನ್ನು ಅಳವಡಿಸ್ಕೋಬೇಕಾಗತ್ತೆ. ಯಾಕೆ ಅಂದರೆ, ಪ್ರೀತಿ ಅಂತನೋ ಅಥವಾ ನನಗೆ ಸಿಗದೇ ಇದ್ದಿದ್ದು ನನ್ನ ಮಗುಗೆ ಸಿಗಲಿ ಅಂತನೋ ಗೊತ್ತಿಲ್ಲದೆ ಹಾಗೆ ಎಲ್ಲವನ್ನು ನಾವು ಅವರ ಮುಂದೆ ಇಡೋದಕ್ಕೆ ಶುರು ಮಾಡ್ತೇವೆ. ಆಗ ಆ ಮಕ್ಕಳೂ ಸಹ ಇಂಡಿಪೆಂಡೆಂಟ್ ಆಗೋದಕ್ಕೆ ಕಲಿಯೋದೇ ಇಲ್ಲ. ಅಷ್ಟೇ ಅಲ್ಲ, ಆ ಹದ್ದಿನ ಹಾಗೆ ಹಾರೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಕೆಲವೊಮ್ಮೆ ಕಷ್ಟ ಆದರೂ ಸಹ ನಾವು ಕೆಲವೊಂದು ನಿರ್ಧಾರಗಳನ್ನು ತಗೋಬೇಕಾಗತ್ತೆ ನಮ್ಮ ಮಕ್ಕಳ ಒಳಿತಿಗಾಗಿ ಅಲ್ವಾ. ಪ್ರೀತಿ ಒಂದು ಕಡೆ, ಆದರೆ ತುಂಬ ಕಂಫರ್ಟ್ ಝೋನ್ನು ಸಹ ಮಕ್ಕಳಿಗೆ ಕೊಡಬಾರ್ದು. ಏನಂತೀರಾ? ಯೋಚನೆ ಮಾಡಿ. ಆದರೆ ನಿಜಕ್ಕೂ ಸಹ ಇದರಿಂದ ಕಲಿಯೋದು ತುಂಬ ಇದೆ ಅಂತ ಮಾತ್ರ ನನಗೆ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು.